ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಅಮ್ಮನಕೆರೆ ಗ್ರಾಮ ಬಾಪೂಜಿ ವಿದ್ಯಾಪೀಠ ಪ್ರೌಢಶಾಲೆ ಅಮ್ಮನಕೆರೆ ಕ್ರಾಸ್ ಬಳಿ ಶಾಲೆಗೆ ಅಲ್ಲಿನ ಕ್ರಾಸ್ ಬಳಿ ಒಂದು ಮೇಲ್ಸೇತುವೆ ಇಲ್ಲದ ಕಾರಣ ಅಲ್ಲಿನ ವಿದ್ಯಾರ್ಥಿಗಳು ಸುಮಾರು 100 ವಿದ್ಯಾರ್ಥಿಗಳು ರಸ್ತೆ ದಾಟಲು ಹರಸಾಹಸ ಮಾಡುವ ಪರಿಸ್ಥಿತಿ ಎದುರಾಗಿದೆ. ವಿದ್ಯಾರ್ಥಿಗಳು NH 50 ಇರುವ ಕಾರಣ ವಾಹನಗಳು ಅತಿ ವೇಗವಾಗಿ ವಾಹನ ಚಲಾಯಿಸುತ್ತವೆ. ಕಾರಣ ಮೇಲ್ಸೇತುವೆಯನ್ನು ನಿರ್ಮಾಣ ಮಾಡಿದರೆ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗುತ್ತಿಲ್ಲ ಮತ್ತು ಸಂಜೆ ವೇಳೆ ಹುಡುಗರಿಗೆ ಹಾಗೂ ಹುಡುಗಿಯರಿಗೆ ರಸ್ತೆ ದಾಟಿಸುವ ಸಂದರ್ಭದಲ್ಲಿ ಪ್ರತಿದಿನ ಒಬ್ಬ ಶಿಕ್ಷಕರು ರಸ್ತೆ ದಾಟಿಸುವ ಕೆಲಸ ಪ್ರತಿನಿತ್ಯವೂ ಕೂಡ ಮಾಡ್ತಾರೆ. ಸುಮಾರು ದಿನಗಳಿಂದ ಈ ಪರಿಸ್ಥಿತಿ ಶಿಕ್ಷಕರಿಗೆ ಮಕ್ಕಳಿಗೆ ತಪ್ಪಿಲ್ಲ ಮತ್ತು ಸಾರ್ವಜನಿಕರಿಗೆ ಹಾಗೂ ಅಂಗವಿಕಲರಿಗೆ ವೃದ್ಧರಿಗೆ ರಸ್ತೆ ದಾಟಲು ಬಹಳ ಸಮಸ್ಯೆ ಆಗುತ್ತೆ. ಎಲ್ಲ ಜನರಿಗೆ ಇದರಿಂದ ತೊಂದರೆ ಮತ್ತು ಇಲ್ಲಿ ಮಳೆ ಮತ್ತು ಬಿಸಿಲು ನಿಂತುಕೊಳ್ಳುವ ಪರಿಸ್ಥಿತಿ ಬಸ್ ಸ್ಟ್ಯಾಂಡ್ ಇಲ್ಲದ ಕಾರಣ ಸಮಸ್ಯೆಯಾಗಿದೆ. ಆದ್ದರಿಂದ ಬಸ್ ಸ್ಟ್ಯಾಂಡ್ ನಿರ್ಮಾಣವನ್ನ ಮಾಡಬೇಕು ಅಂತ ಸಾರ್ವಜನಿಕರು ಒತ್ತಾಯ ಹಾಗೂ ಶಾಲೆಯ ಮಕ್ಕಳು ಮಳೆ ಬಿಸಿಲಿಗೆ ತತ್ತರಿಸಿದ್ದಾರೆ. ಮಳೆಯಲ್ಲಿ ನೆನೆದುಕೊಂಡು ಸಾರ್ವಜನಿಕರು ಇಡೀ ಶಾಪ ಹಾಕ್ತಿದ್ದಾರೆ. ಆದ್ದರಿಂದ ನಮ್ಮ ಕ್ಷೇತ್ರದ ಶಾಸಕರು ನಮ್ಮ ಊರಿನಿಂದ NH 50 ಟಚ್ ಆಗುವ ರಸ್ತೆ ಅಭಿವೃದ್ಧಿಗೊಂಡಿಲ್ಲ. ಶಾಸಕರು ಆದ NT ಶ್ರೀನಿವಾಸ್ ಶಾಸಕರು ರಸ್ತೆ ಅಭಿವೃದ್ಧಿ ಮತ್ತು ಮೇಲ್ಸೇತುವೆ ಬಗ್ಗೆ ಗಮನ ಹರಿಸಿ ಅನುಕೂಲ ಮಾಡಿಕೊಡಬೇಕಾಗಿ ಸಾರ್ವಜನಿಕರು ಶಾಲೆ ಮಕ್ಕಳು ಒತ್ತಾಯಿಸುತ್ತಾರೆ. ಮತ್ತು ಅವರದ್ದೇ ಆದ ಅವರ ಒಡೆತನ ಆಗಿರುವ ಬಾಪೂಜಿ ಪ್ರೌಢಶಾಲೆಗೆ ಹೋಗುವ ಮಕ್ಕಳಿಗೆ ಈ ಒಂದು ಮೇಲ್ಸೇತುವೆ ಇಲ್ಲದ ಕಾರಣ ಅತಿಯಾದ ಆಕ್ಸಿಡೆಂಟ್ಗಳು ಕೂಡ ಆಗಿದೆ. ಆದ್ದರಿಂದ ಈ ಕಾರ್ಯಕ್ರಮ ಅತಿ ವೇಗವಾಗಿ ಬಸ್ ಸ್ಟ್ಯಾಂಡ್ ನಿರ್ಮಾಣ, ಮೇಲ್ಸೇತುವೆಯನ್ನ ನಿರ್ಮಾಣ ಹಾಗೂ ಬಸ್ಸಿನ ಅನುಕೂಲವನ್ನ ವಿದ್ಯಾರ್ಥಿಗಳಿಗೆ ವಿರುಪಾಪುರ, ಕ್ಯಾಸಿನಕೆರೆ, ಅಮಲಾಪುರ ವಿದ್ಯಾರ್ಥಿಗಳಿಗೆ ಬಸ್ಸಿನ ಅನುಕೂಲ ಮಾಡಿಕೊಡುವಂತೆ KSRTC ಡಿಪೋ ಮ್ಯಾನೇಜರ್ಗೆ ಈ ಹಿಂದೆ ಶಾಲೆ ಮುಖ್ಯ ಗುರುಗಳು ಒಬ್ಬಳೆ ಅವರು ಮಾತನಾಡಿದ್ರು ಹಾಗೂ ಮಕ್ಕಳು ಮನವಿ ಪತ್ರ ಸಲ್ಲಿಸಿದ್ರು ಕೂಡ ಯಾವುದೇ ರೀತಿ ಅನುಕೂಲತೆ ಒದಗಿಸಿರುವುದಿಲ್ಲ ಎಂದು ಮಕ್ಕಳು ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ. ಸ್ಥಳೀಯ ಶಾಸಕರಲ್ಲಿ ಮಕ್ಕಳು ಮತ್ತು ಸಾರ್ವಜನಿಕರು ಮನವಿ ಮಾಡಿಕೊಂಡಿದ್ದಾರೆ. ಅಮ್ಮನಕೆರೆ ರಸ್ತೆಯಿಂದ ಕುಣಿಗಳು ಮತ್ತು ರಸ್ತೆ ಎಲ್ಲ ಕಡೆ ಕಿತ್ತು ಹೋಗಿದ್ದು ದಿನನಿತ್ಯ ಶಾಲೆಗೆ ಮಕ್ಕಳು 1 ಕಿಲೋಮೀಟರ್ ರಸ್ತೆ ಮಾರ್ಗವಾಗಿ ನಡೆದುಕೊಂಡು ಬರುವಾಗ ರಸ್ತೆ ನೀರು ನಿಂತು ರಸ್ತೆಯ ಗಾಡಿಗಳು ಬರುವಾಗ ನೀರು ಸಿಡಿದು ಬಟ್ಟೆ ಗಲೀಜು ಆಗತ್ತೆ ಎಂದು ಮಕ್ಕಳು ತಮ್ಮ ದುಃಖ ತೋಡಿಕೊಂಡಿದ್ದಾರೆ. ಅದಕ್ಕಾಗಿ ಆದಷ್ಟು ಮಟ್ಟಿಗೆ ಈ ಒಂದು ಕಾರ್ಯವನ್ನ ಅತಿ ವೇಗವಾಗಿ ನಮ್ಮ ಶಾಸಕರು ನಮ್ಮ ಊರಿಗೆ ರಸ್ತೆ ಮತ್ತು ಮೇಲ್ಸೇತುವೆ ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತ ಶಾಸಕರಲ್ಲಿ ಮಕ್ಕಳು ಮತ್ತು ಶಾಲೆಯ ಎಲ್ಲ ಶಿಕ್ಷಕರು ಪತ್ರಿಕಾ ಮಾಧ್ಯಮದ ಮುಖಾಂತರ ಮನವಿ ಮಾಡಿದ್ರು. ನೀನು ಯಾವೂರಿಂದ ಬರ್ತೀಯಪ್ಪ? ಅಮ್ಮನಕೆರೆ. ಏನೇನು ಹೆಸರು ನಿಂದು? ಕಿಶೋರ್ ಕುಮಾರ್. ಸರಿ, ಊರಿಂದ ಬರ್ಬೇಕಾದ್ರೆ ಇಲ್ಲಿ ರೋಡ್ ಕ್ರಾಸ್ ಮಾಡ್ತೀಯಲ್ಲ, ಯಾವ ಮಟ್ಟಕ್ಕೆ ಹೈವೇದಿಂದ ಭಾಳ ಫಾಸ್ಟಾಗಿ ಬರ್ತಾವೆ ಗಾಡಿ. ನೀವು ಯಾವ ರೀತಿ ಬರ್ತೀರಿ? ಅದಕ್ಕೆ ನಿನಗೆ ಏನು ಬೇಕು? ಆ ಕಡೆಯಿಂದ ಈ ಕಡೆ ತಡ ಇದಕ್ಕೆ ಏನು ಬೇಕು? ನಿನ್ನ ಮೂಲಭೂತ ಸೌಕರ್ಯ. ನಮಗೆ ಅಲ್ಲಿಂದ ಬರೋಕೆ ಭಯ ಅನಿಸ್ತೈತಿ. ಮೇಲ್ಸೇತುವೆ ಬೇಕು ನಮಗೆ. ಮೇಲ್ಸೇತುವೆ ಬೇಕು, ಸಾಕಿಷ್ಟೇ. ಮೇಲ್ಸೇತುವೆ ಬೇಕು. ಅದರಿಂದ ಈ ಕಡೆಗೆ ಬರಬೇಕಾದ್ರೆ ವೆಹಿಕಲ್ ಫಾಸ್ಟ್ ಬರೋದ್ರಿಂದ ನಿಮಗೆಲ್ಲ ಹುಡುಗರು ಕ್ರಾಸ್ ಮಾಡೋದು ಭಾಳ ಸಮಸ್ಯೆ ಆಗುತ್ತೆ. ಅದರಿಂದ ಈಗ ಆ ಕಡೆಯಿಂದ ಈ ಕಡೆ ತಡ ಇದಕ್ಕೆ ಮೇಲ್ಸೇತುವೆ ಕಟ್ಟಿಕೊಟ್ರೆ ಮಕ್ಕಳು ಸುತ್ತವಾಗಿ ಈ ಕಡೆಗೆ ಇಳಿತೀರಿ ಅನ್ನೋದು ನಿಮ್ಮ ಅಭಿಪ್ರಾಯ. ಅಮ್ಮ, ನಿಂದು ಯಾವರು? ನಿನ್ನ ಹೆಸರೇನು? ಉಷಾ. ಹೇಳಮ್ಮ, ನಿನಗೆ ಏನು ಅದರಿಂದ ಸಮಸ್ಯೆ ಆಗಿದೆ? ಸರ್, ನಮ್ಮ ರೋಡು ಸರಿಯಾಗಿಲ್ಲ ಸರ್. ಕುಣಿ ತಗ್ಗುಗಳಾಗಿವೆ. ಅಲ್ಲಿ ಮಳೆ ಬಂದ್ರೆ ನೀರು ನಿಲ್ತವೆ ಸರ್. ನಾವು ಬರ್ಬೇಕಾದ್ರೆ ಗಾಡಿಗಳು ಬರ್ತವೆ ಸರ್. ಅದರಿಂದ ನೀರು ಸಿಡ್ದು ನಮ್ಮ ಡ್ರೆಸ್ ಎಲ್ಲ ಗಲೀಜಾಗ್ತವೆ ಸರ್. ಅದರಿಂದ ರೋಡ್ ನಿರ್ಮಾಣ ಮಾಡ್ಕೊಡ್ಬೇಕಂತಂದೇಳಿ ಕೇಳ್ಕೊಂತೀವಿ. ಡೈಲಿ ನಡೆದು ಬರ್ತಾರಮ್ಮ? ಹ್ಞೂ ಸರ್, ಡೈಲಿ ನಡ್ಕೊಂಡು ಬರ್ತೀವಿ. ಬೆಳಗ್ಗೆ ಸಾಯಂಕಾಲ ಹೋಗುವಾಗ ನಡೆದು ಹೋಗೋದು, ನಡೆದು ಬರೋದು. ಹಾಗಾಗಿ ಮಳೆ ಬಂದಾಗ ನಿಮಗೆ ರಸ್ತೆ ಅಭಿವೃದ್ಧಿ ಇಲ್ಲದಕ್ಕೆ ಕುಣಿ ತಗ್ಗು ಬಿದ್ದು ಬಟ್ಟೆ ಗಲೀಜಾಗತ್ತೆ. ಇದು ಶಾಸಕರ ಗಮನಕ್ಕೆ ತರಬೇಕು. ಸರಿ, ಮತ್ತು ನಿಮಗೆ ಯಾರಾದರೂ ಹೇಳ್ತಕ್ಕಂಥವ್ರು ಏನೇನಿದ್ರೆ ಈಗ ಇನ್ನು ಬಸ್ ಸ್ಟ್ಯಾಂಡು ಮಳೆ ಬಂದರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ. ಅಲ್ಲಿ ನಾವು ಕ್ಯಾಸಿನಕೆರೆಯಿಂದ ದಿನಾಲು ಬಸ್ಸಿಗೆ ಬರ್ತೀವಿ. ಇಲ್ಲಿ ಬರಬೇಕಾದ್ರೆ ಇಲ್ಲೇ ನಿಂದ್ರಿಸ್ತಾರೆ. ಎಲ್ಲಾದರೂ ಚೆನ್ನಾಗಿ ಬರ್ತೀವಿ ಸರ್. ಹೋಗ್ಬೇಕಾದ್ರೆ ಭಾಳ ಹುಡುಗರು ಇರ್ತಾರೆ. ಅವ್ರೊಬ್ರು ಮುಂದೆ ಹೋಗಿ ಒಬ್ರು ಹಿಂದೆ ಬಂದರೆ ಅಲ್ಲಿ ಏನಾದರೂ ಸಮಸ್ಯೆ ಆಗ್ತದೆ ಸರ್. ಅದಕ್ಕೋಸ್ಕರ ಮೇಲ್ಸೇತುವೆ ಬೇಕಂದು ಶಾಸಕರಲ್ಲಿ ಕೇಳ್ತೀವಿ ಸರ್. ಒಳ್ಳೆಯದು. ಆಮೇಲೆ ಇಲ್ಲಿ ಮಳೆ ಮತ್ತು ಬಿಸಿಲು ಬಂದಾಗ ನೀವು ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಇರ್ತೀರಿ. ಮುಗ್ಗ ಮಳೆ ಬರುತ್ತೆ. ಮಳೆ ಬಂದಾಗ ಅಲ್ಲಿ ನಿಲ್ತಕ್ಕಂಥದಕ್ಕೆ ಬಸ್ ಸ್ಟ್ಯಾಂಡ್ ಇಲ್ಲ. ಮತ್ತು ಇದ್ರ ಬಗ್ಗೆ ಇಷ್ಟು ದಿವಸ ನೀವು ಏನು ಮಾಡಿದ್ರಿ? ಅದ್ರ ಬಗ್ಗೆ ಏನಾದರೂ ನೀವು ಯಾರ ಹತ್ರನ ಕೇಳಿದ್ರಾ? ಏನು ಕೇಳಿ? ಈಗ ನಿಮಗೆ ಬಸ್ ಸ್ಟ್ಯಾಂಡ್ ಬೇಕು. ಅಲ್ಲಿ ಮಳೆ ಬಂದಾಗ ಸಮಸ್ಯೆ, ಬಿಸಿಲಿದ್ರೂ ನಿಲ್ಲಕ್ಕೆ ಜಾಗ ಇಲ್ಲ. ಬಸ್ ಬರೋವರೆಗೆ ಕಾಯ್ಬೇಕಾ? ಸೊ ಕಾಯ್ಬೇಕಾದ್ರೆ ಅದು ಸೈಡಲ್ಲೇ ನಿಂತ್ಕೊಳ್ಬೇಕು, ಅಂದರೆ ನೆರಳಿಲ್ಲ. ಈಗ ನೀವು ನಿಮಗೆ ನೆರಳು ಬೇಕಂತಂದರೆ ಒಂದು ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗಬೇಕು. ಸರಿ, ಮತ್ತೆ ಯಾರನ್ನ? ಯಾರು? ವಿರುಪಾಪುರದ. ನಿಮಗೆ ವಿರುಪಾಪುರ, ಕ್ಯಾಸಿನಕೆರೆ, ಅಮಲಾಪುರ ಬರ್ರಿ ಈ ಕಡೆ. ನಿಮಗೆ ವಿರುಪಾಪುರ ಮತ್ತು ಕ್ಯಾಸಿನಕೆರೆ, ಅಮಲಾಪುರದಿಂದ ಬರೋ ಹುಡುಗರಿಗೆ ಮೂಲಭೂತ ಸೌಕರ್ಯ ಬಸ್ಸಿಂದು ಇಲ್ಲ ಅಂತ ಕೇಳಿ ಬಂದತ್ತೆ. ಯಾವ ರೀತಿ ಬಸ್ ಬರ್ಬೇಕು ನಿಮಗೆ? ಆ ಕಡೆಯಿಂದ ಬರ್ತಕ್ಕಂಥ ಬಸ್ಸುಗಳು ಯಾವನ್ನ ತರ್ತಾವ, ತರಬಲ್ಲ? ಸರ್, ನಮಗೆ
ಗೌರ್ಮೆಂಟ್ ಬಸ್ಸು ತರಬಲ್ ಸರ್ ಅವರು. ಹೌದು, ಎಕ್ಸ್ಪ್ರೆಸ್ ಗಾಡಿ ಬರ್ತಾವ ಆ ರೂಟಲ್ಲಿ. ಕೆಲವೊಂದು ಶಟ್ಲ್ ಗಾಡಿ ಬರ್ತಾವ, ಹಳ್ಳಿ ಗಾಡಿ. ಆ ಗಾಡಿ ನಿಮಗೆ ನಿಲ್ಲಿಸ್ತಾರ ನಿಲ್ಸಲ್ಲ? ನಿಂದ್ರಿಸ್ತಾರೆ ಸರ್, ಮತ್ತೆ ಅಮ್ಮಿನಕೆರೆ ಸ್ಟಾಪ್ ಕೊಡಲ್ಲ ಸರ್. ಯಾಕೆ? ಯಾಕೋ ಗೊತ್ತಿಲ್ಲ. ಅಲ್ಲ, ನಮ್ದು ಸ್ಕೂಲ್ ಐತೆ ಸರ್. ಮತ್ತು ನಾವು ಸ್ಕೂಲ್ ಬಿಟ್ಟು ನೀನು ಊರು ಬಿಟ್ಟು ತಗೊಂಡೋಗಿ ನಿಲ್ಲಿಸಿದ್ರೆ ನಾವು ಅಲ್ಲಿಂದ ಹಿಂದಕ್ಕೆ ನಡ್ಕೊಂಬರಕ್ಕಾಗತ್ತೆ ಅಂತ ಕೇಳೋಕ್ಕಾಗಲ್ಲ ನೀವು? ಅವ್ರು ಏನಂತಾರೆ ಅದಕ್ಕೆ? ಅವರು ನಾವು ಬಸ್ ತಗೊಂಡೋಗ್ರ ನೀವೇನಲ್ಲ ಅಂತ ಏನು ಮಾಡಿ. ಅಂತೂ ನಿಮಗೆ ಮೂಲಭೂತ ಸೌಕರ್ಯ ಅಂದ್ರೆ ಬಸ್ ಅಲ್ಲಿಂದ ಬಂದ್ರೆ ನಿಲ್ಲಿಸಲ್ಲ. ಹಾಂ, ನಿಮ್ದೇನಪ್ಪ ಹೇಳಿ, ನೀವೇನು ಹೇಳ್ಬೇಕು? ಕೇಳ್ರು ನಿಮಗೆ ಏನು ಬೇಕಾಗಿದೆ? ನಿಮಗೆ ಬಸ್ಸಿನ ಸೌಲಭ್ಯ ಕೊಡಲ್ಲ. ನೀವು ಹೆಸರು ಹೇಳು. ನನ್ನ ಹೆಸರು ರಾಕೇಶ. ಯಾವ ಊರು? ಕ್ಯಾಸಿಂಕೇರಿಯಿಂದ ಬರ್ತೀನಿ. ಎಷ್ಟನೇ ಕ್ಲಾಸು? SLC. ಬಸ್ ಇಲ್ಲಿ ಬಂದ ತಕ್ಷಣ ಯಾವ ತರಬಲ್ಲ ಸರ್. ಅಲ್ಲಿ ಇಲ್ಲಿ ಬಂದ್ಮೇಲೆ ಅವಣ್ಣರು ಇಲ್ಲಿ ಜಗಳ ಮಾಡ್ತಾರೆ ಸರ್. ಇಷ್ಟೇ ಸರ್, ಬಸ್ಸಿನ ಸೌಲಭ್ಯ. ಬಸ್ ಸೌಲಭ್ಯ ಬೇಕು. ಮತ್ತೆ ಯಾರು ಮಾತಾಡ್ತಾರ ಸರ್? ಇಲ್ಲಿ ನಿಮಗೆ ಈ ಹಿಂದೆ ಇನ್ನು ಯಾರಿಗಾದರೂ ಸರ್ಕಾರಕ್ಕಾಗಲಿ ಅಥವಾ ಬೇರೆ ಅಧಿಕಾರಿಗಳಿಗಾದರೂ ಏನಾದರೂ ಮನವಿ ಮಾಡಿದರೆ ಮಕ್ಕಳಿಗೆ ರಸ್ತೆ ತಡ ಇದ್ರ ಬಗ್ಗೆ ಭಾಳ ಕಷ್ಟ ಆಗುತ್ತೆ, ಇದ್ರ ಬಗ್ಗೆ ಏನಾದರೂ ನೀವು ಮಾತಾಡಿದರೆ? ಸರ್, ನಾವು ಆಲ್ರೆಡಿ ಈ ರಸ್ತೆ ನಿರ್ಮಾಣ ಮಾಡೋದಕ್ಕಿಂತ ಮುಂಚಿತವಾಗಿ ಈ ರಸ್ತೆ ನಿರ್ಮಾಡ್ತಕ್ಕಂಥ ಅವ್ರೇನಾದರೂ ನಮ್ಮ ಶಾಲೆಗೆ ಬಂದಿದ್ರು. ಬಂದುಬಿಟ್ಟು ನಿಮಗೆ ಇಲ್ಲಿ ನಾವು ರಸ್ತೆ ನಿರ್ಮಾಣ ಮಾಡಿಕೊಡ್ತಿದ್ವಿ, ಜೊತೆಗೆ ನಿಮ್ಮ ಶಾಲೆಗೆ ಮೂಲಭೂತ ಸೌಲಭ್ಯವನ್ನು ಎಲ್ಲ ಏನಿದೆ ಹೇಳ್ರಿ, ಆ ಲಿಸ್ಟ್ ಮಾಡಿಕೊಡ್ರಿ, ಆ ಲಿಸ್ಟ್ ಪ್ರಕಾರ ನಿಮಗೆಲ್ಲರೂ ನಾವು ನಿಮಗೆ ಮಾಡಿಕೊಡ್ತೀವಿ ಅಂತ ಬಿಟ್ಟು ಮಾತು ಕೊಟ್ಟಿದ್ರು ಅವರು. ಸರ್, ಏನಾಯಿತು, ಕೊನೆಯವರೆಗೂ ಮಾಡಿಕೊಡಲಿಲ್ಲ ಅವರು. ಈಗ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮೇಲ್ಸೇತುವೆ ಬೇಕಾಗಿತ್ತು ನಮಗೆ. ಆ ಮೇಲ್ಸೇತುವೆಗಾಗಿ ನಾವೇನು ಮಾಡಿದ್ವಿ, ಇಲ್ಲಿ ರೋಡ್ ನಡೀತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಸ್ಟ್ರೈಕ್ ಮಾಡಿದ್ವಿ ನಾವು. ನಮಗೆ ಮೇಲ್ಸೇತುವೆ ಮಾಡಿಕೊಡ್ರಿ ನಮಗೆ ಅಂತ ಹೇಳ್ಬಿಟ್ಟು. ಇಲ್ಲ ಸರ್, ಮಾಡಿಕೊಡ್ತೀವಿ ನಾವು. ಹೌದು, ಯಾವುದು ಮೂಲಭೂತ ಸೌಲಭ್ಯ ಮಾಡಿಕೊಡ್ತು ಅಂತ ಹೇಳಿದ್ದಿಲ್ಲ, ಮತ್ತು ಇದುವರೆಗೂ ಏನು ಕ್ರಮ ಕೈಗೊಳ್ಳು ಅಂತ ಅಂದಾಗ, ಅದು ನಿಮಗೆ ಅನ್ವಯಿಸಲ್ಲ, ಅದು ಏನಿದು ನಿಮ್ಮ ಸಂಸ್ಥೆಗೆ ಮಾಡಿ ಕೇಳ್ರಿ ಅಂತ. ಅಲ್ರಿ, ಮೊದಲು ನೀವು ಮಾತು ಕೊಟ್ಟಿದ್ದಾರಲ್ಲ ನಮಗೆ, ಅನುದಾನಿತ ಸ್ಕೂಲ್ ಆದ್ರೂ ನಾವು ನಿಮಗೆ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಮೊದಲು ಮಾತು ಕೊಟ್ಟಿದ್ರಿ. ಈಗ ಮಾಡಿಕೊಡ್ರಿ ಅಂತ ಕೇಳಿದ್ವಿ. ಇದುವರೆಗೂ ಯಾವುದೇ ಒಂದು ರೀತಿಯ ಒಂದು ರಸ್ತೆ ಆಗಿರ್ಬೋದು, ಸ್ಕೂಲ್ ಒಂದು ಮೂಲಭೂತ ಸೌಲಭ್ಯ ನಮಗೆ ಯಾವುದು ಮಾಡಿಕೊಟ್ಟಿಲ್ಲ. ಅದನ್ನು ಮಾಡಿಕೊಡ್ತಂತ ಹೇಳಿದಾರೆ ಯಾರು? ಹೇಳಿದ ಅಭಿವೃದ್ಧಿ, ಅದು ರಸ್ತೆ ಅಭಿವೃದ್ಧಿ ಚಿತ್ರದುರ್ಗ ಹೈವೇದ ಮಾಡಿಕೊಡ್ತು ಅಂತ ಮಾತು ಕೊಟ್ಟಿದ್ರು ಅವರು. ಮಾಡಿಕೊಟ್ಟು ನಮ್ಮಲ್ಲಿ ಲೀಸ್ಟ್ ಕೂಡ ತಗೊಂಡೋಗ್ಯಾರ ಅವರು. ಇದಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಏನಾಯಿತು ಅಂದರೆ, ಈಗ ಯಾವಾಗ ಅವರು ಮಾಡಿಕೊಳ್ಳೋಣ ಅಂತ ಕೂಡಲೇ ನಾವೇನು ಮಾಡಿದ್ವಿ, ಹಿಂದೆ ಇರ್ತಕ್ಕಂಥ MLA ಮತ್ತು ಆಮೇಲೆ MP ಅವರಿಗೂ ಮತ್ತು DC ಅವರಿಗೂ ಎಲ್ಲರಿಗೂ ಪತ್ರ ಮುಖೇನ ಕೇಳ್ಕೊಂಡ್ವಿ. ಅವರು ಪಾಪ ಅವರಿಗೆಲ್ಲ ಫೋನ್ ಮಾಡಿ ಎಲ್ಲ ಹೇಳಿದ್ದಾರೆ, ಆದರೂ ಕೆಲಸ ಆಗಲಿಲ್ಲ. ಮೊನ್ನೆ ಇತ್ತೀಚೆಗೆ ಮತ್ತೆ ನಾವು ನಮ್ಮ ಶಾಸಕರಿಗೆ ಮೊದಲೇ ಒಂದು ಮನವಿ ಪತ್ರ ಕೊಟ್ಟಿದ್ವಿ. ಆಯಿತು, ನಾನು ಮಾಡಿಸ್ಕೊಡ್ತೀನಿ, ಏನೋ ಮಾಡಿ ಅಂತ ಹೇಳಿದ್ರು. ಸರ್, ಇನ್ನೂ ಒಂದೇನೆಂದರೆ, ಎಲ್ಲಿ ಬಸ್ ಸ್ಟ್ಯಾಂಡ್ ಇತ್ತು ಮೊದಲು, ಈ ರಸ್ತೆ ಕಾಮಗಾರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ರಸ್ತೆ ಯಾವುದೋ ಬಸ್ ಸ್ಟ್ಯಾಂಡ್ ಇತ್ತು. ಏನಿಲ್ಲ, ನಾವು 4:45 ನಾವು ಸ್ಕೂಲ್ ಬಿಡ್ದಂಗಿಲ್ಲ, ಮಕ್ಕಳು ಪಾಪ ಹೋಗಿ ಮಳೆ ಬರ್ತಾ ಇದ್ರೆ, ಬಿಸಿಲು ಬರ್ತಾ ಇದ್ರೆ, ಪಾಪ ಹೋಗಿ ಅಲ್ಲಿ ಆಸರೆ ಪಡ್ಕೊಂಡು ಬಸ್ ಬಂದ ಕೂಡಲೇ ಅವಾಗ ಏನೋ ಮಾಡಿ ಅವ್ರನ್ನ ಹತ್ಕೊಂಡು ಹೋಗ್ತಿದ್ರು, ಹೋಗಿ ಅವ್ರ ಊರು ಸೇರ್ತಿದ್ರು. ಆದರೆ ಇತ್ತೀಚೆಗೆ ಆ ಬಸ್ ಸ್ಟ್ಯಾಂಡು ಅಲ್ಲಿ ಹೊಡೆದಾಕಿಬಿಟ್ಟು ರೋಡ್ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಈಗ ನಮಗೆ ಅಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿಕೊಡ್ಬೇಕಾ? ಹೊಡೆದಾಕಿದ್ದನ್ನ ಇವತ್ತಿಗೂ ಕೇಳ್ಕೊಂಡಿವಿ, ಇವತ್ತಿಗೂ ಮಾಡಿಕೊಟ್ಟಿಲ್ಲ. ಈಗ NH50 ಇದೆ ಕೆಲ ಮೂಲ ಕಾರಣ, ಅವರಿಂದಲೇ ಇದು ಇಷ್ಟೆಲ್ಲ ಸಮಸ್ಯೆ ಅಂದ್ರೆ. ಸರ್, ಎಷ್ಟೋ ಸರ್ ನಮ್ಮ ಕಣ್ಣೆದುರಿಗೆ ಸಾಕಷ್ಟು ಇಲ್ಲಿ ವೆಹಿಕಲ್ಗಳು ನಮ್ಮ ಕಣ್ಣೆದುರಿಗೆ ಆಕ್ಸಿಡೆಂಟ್ ಆಗ್ತಿದ್ದಾರೆ. ನಮ್ಮ ಮಕ್ಕಳ ದಿನ ಪಾಪ ಮೇಷ್ಟ್ರು, ಒಬ್ಬ ನಮ್ಮ ಡ್ರಿಲ್ ಮೇಷ್ಟ್ರು ಇದ್ದಾರೆ ಪಾಪ, ಅವ್ರಲ್ಲಿಂದ ಒಬ್ಬ ಮೇಷ್ಟ್ರು ಕರ್ಕೊಂಡು ಹೋಗಿ ಆ ಕಡೆ ರಸ್ತೆ ತಾಡಿಸ್ಬೇಕು, ಅವ್ರ ಆ ಕಡೆ ಕಳಿಸ್ಬೇಕು. ಮತ್ತೆ ಅಲ್ಲಿ ಕಾದಿದ್ದು ಮತ್ತೆ ಆ ಮಕ್ಕಳನ್ನ ಬಸ್ ಹಚ್ಚಿ ಮತ್ತೆ ಯಾರಿಗೆ ವಿರುಪಾಪುರ ಆಗಿರ್ಬೋದು ಅಥವಾ ಕ್ಯಾಸಿಕರ್ ಆಗಿರ್ಬೋದು, ಅಂಬಲಾಪುರ ಆಗಿರ್ಬೋದು, ಅವ್ರೆಲ್ಲರಿಗೂ ಬಸ್ ಹಚ್ಚೋ ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ ಸರ್. ಅಲ್ಲ, ಎಷ್ಟು ದಿವಸ ಮಾಡ್ಬೇಕು ನಾವಿದ್ರಲ್ಲಿ? ಸಾಧ್ಯ ಇಲ್ಲ. ಅದಕ್ಕೆ ಮೇಲ್ಸೇತುವೆ ಆದ್ರೆ ಯಾವುದೇ ರೀತಿಯಲ್ಲಿ ಮಕ್ಕಳು ಅವ್ರ ಬಿಟ್ಟಿಗೆ ಬರ್ತಾರೆ, ಅವ್ರ ಬಿಟ್ಟಿಗೆ ಹೋಗ್ತಿರ್ತಾರೆ ಸರ್, ಸಮಸ್ಯೆ ಇಲ್ಲ. ಎಷ್ಟೋ ಸರಿ ಮಕ್ಕಳು ಸಾಕಷ್ಟು ಪತ್ರಿಕೆಯರ ಮೊದಲಿಗೆ ಸರ್, ನಿಮಗೆ ಸಾಕಷ್ಟು ಪತ್ರಿಕೆಯ ಮೊದಲಿಗೆ ಮಳೆಯಲ್ಲಿ ತೋರಿರ್ತಕ್ಕಂಥ ಮಕ್ಕಳು ಫೋಟೋ ಮೊದಲಿಗೆ ಪಾಪ ಬಿತ್ತರಿಸಿದ್ರು. ಆದರೆ ಇವತ್ತಿಗೂ ಅವರು ಎಚ್ಚೆತ್ತುಕೊಂಡಿಲ್ಲ ಯಾರು ಆ ರಸ್ತೆ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕ, ಯಾರು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡಿರ್ತಕ್ಕಂಥ ವ್ಯಕ್ತಿಗಳು. ಸರ್, ಇಷ್ಟೆಲ್ಲ ಸಮಸ್ಯೆ ಇದೆ. ಏನಿಲ್ಲ, ನಮಗೆ ಮೂಲಭೂತ ಸೌಲಭ್ಯ ಫಸ್ಟ್ ಮಾತು ಕೊಟ್ಟಾರ ಅವ್ರು, ಅದ್ರ ಪ್ರಕಾರ ನಡ್ಕೋಬೇಕು. ಇನ್ನೂ ಒಂದು, ನಮಗೆ ಇಲ್ಲಿ ಅದು ಮೇಲ್ಸೇತುವೆ ಕಂಪಲ್ಸರಿ ಆಗಲೇಬೇಕು, ಜೊತೆಗೆ ನಮಗೆ ಬಸ್ ಸ್ಟ್ಯಾಂಡ್ ಆಗಲೇಬೇಕು ಮಕ್ಕಳಿಗೆ ಈ ವ್ಯವಸ್ಥೆ. ಮತ್ತು ಆಮೇಲೆ ಬಸ್ಸು, ಕೆಲವೊಂದು ಗೌರ್ಮೆಂಟ್ ಬಸ್ಗಳು ನಮ್ಮ ಮಕ್ಕಳು ಹೇಳ್ತಿದ್ದಾರೆ ಅಲ್ಲಿ ನಿಲ್ಲಿಸೋದಿಲ್ಲ ಅಂತ. ಅಲ್ಲಿ ಆಟ ಮಾಡಿಬಿಟ್ಟು ಹತ್ತಿಗೆ ಬರ್ತಾರೆ, ಏನೋ ಮಾಡಿ ಇಲ್ಲಿ ಬಂದಾಗ ನೀವು ಹತ್ಬೇಡ ಅನ್ನೋದು ಏನೋ ಅಂತ ಮಕ್ಕಳು ನಮಗೆ ಕಂಪ್ಲೇಂಟ್ ಮಾಡಿದ್ರು. ಅದು ನಾವು ಲೆಟರ್ ಕೊಟ್ಟಿವಿ ಆಲ್ರೆಡಿ ಅವ್ರಿಗೆ, ಯಾರಿಗೆ ಲೆಟರ್ ಕೊಟ್ಟಿವಿ. ಆಗಿನ ಸಮಸ್ಯೆ ಇಲ್ಲ ಸರ್, ಅದಕ್ಕೆ ನಾವು
ಕ್ರಮ ವಹಿಸ್ತೀವಿ, ಯಾವ ಕಾರಣ ನಿಲ್ಲಿಸಲ್ಲ ಅಂತ ಹೇಳಿಲ್ಲ, ನಾವು ನಿಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ಟಿದ್ದಾರೆ. ಇಲ್ಲ ಡಿಪೋ ಮ್ಯಾನೇಜರ್ ಈಗ ಆಲ್ರೆಡಿ ಭಾಳ ನಿರ್ಲಕ್ಷ್ಯ ತೋರಿಸಿದ್ದಾರೆ. ಹೌದಾ? ಮೊನ್ನೆ ರಾಮಲಿಂಗಾರೆಡ್ಡಿ ಬಂದಾಗ ನಾನು ಸತಿಗೂ ಕೆಲವೊಂದು ಎಲ್ಲರೂ ಪಟ್ಟಣ ಪಂಚಾಯತಿ ಮೆಂಬರ್ಗಳು ಕೂಡ ಈಗ ಕೆಲವೊಂದು ಮೂಲಭೂತ ಸೌಕರ್ಯಗಳ ಬಗ್ಗೆ ಹೇಳಿದರು, ಆತ ಎಚ್ಚೆತ್ಕೊಂಡಿಲ್ಲ. ಸೊ ಇದ್ರ ಬಗ್ಗೆನೂ ಒಂದಲ್ಲ ಒಂದಿನ ಮತ್ತೆ ಅದು ನ್ಯೂಸ್ ಆಗುತ್ತೆ. ಇನ್ನೊಂದು ನಮ್ಮ MLA ಸಾಹೇಬ್ರ ಮೊದಲು ಅವ್ರದ್ದೇ ಸರ್ ಸ್ಕೂಲ್ ಇದು, ಹೌದು, ಅವ್ರ ಸಂಸ್ಥೆ ಸರ್ ಇದು. ಅವರು ಮೊದಲಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಸರ್. ಈಗ ಅವರು ಸುಮಾರು 2 ಕೋಟಿ ಅನುದಾನಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಇಷ್ಟರಲ್ಲಿ ಅವರಿಗೆ ಅನುದಾನ ಸಿಗುತ್ತೆ ಸರ್, ಸಿಕ್ಕಾಗ ಮೂಲಭೂತ ಸೌಕರ್ಯ ರೆಡಿ ಮಾಡಿಕೊಡ್ತಾರೆ. ಆದರೆ ಅವರು ಮಾತು ಕೊಟ್ಟಿದ್ದಿಲ್ಲ ರಾಷ್ಟ್ರೀಯ ಹೆದ್ದಾರಿ, ಅವರಿಂದ ಎಷ್ಟು ಆಯ್ತು ಅಷ್ಟಂತೂ ಮಾಡಿಕೊಡ್ಲೇಬೇಕು ಸರ್. ಸ್ವಲ್ಪ ಸರ್ ಅದನ್ನು ನಿಮ್ಮ ಗಮನ ತಂದಿನಿ, ಸ್ವಲ್ಪ ಅವ್ರ ಗಮನ ತಂದು ನಮಗೆ ಮೂಲಭೂತ ಸೌಲಭ್ಯ ಸ್ವಲ್ಪ ಕಳಿಸ್ಕೊಡ್ರಿ. ಬಿಟ್ಟರೆ ನಮ್ಮ ಸಮಸ್ಯೆ ಮಾಡ್ತಾರೆ ಅವರು. ಸರಿ, ಅವ್ರ ಸಮಸ್ಯೆ ಇಲ್ಲ, ಅವರೆಲ್ಲ ಆಲ್ರೆಡಿ ರೆಡಿ ಇದೆ, ಫೈಲ್ ರೆಡಿ ಇದೆ, ಅವ್ರು ತೊಗೊಂಡೋಗಿದ್ದಾರೆ. ಇವತ್ತು ಅದು ಹೋರಾಟ ಮಾಡ್ತಿದ್ದಾರೆ, ಮಾಡಿಕೊಡ್ತಾರೆ ಅವರು.